ಕೆಲವೊಂದು ರಿಲೀಸ್ ಮಾಡ್ಕೊಂಡಿದ್ದಾರೆ ಇನ್ನು ಏನಿದು ಸರ್ ವಾಟ್ಸಪ್ಗೆ ಕಳಿಸ್ತೇನೆ ನೋಡ್ರಿ ಒಂದು 39 ಗ್ರಾಮ್ಸ್ ಇವತ್ತು ರಿಟರ್ನ್ ಮಾಡ್ತಾ ಇದ್ದೀವಿ. ಸಿಲ್ವರ್ ಐಟಮ್ 85 ಗ್ರಾಮ್ಸ್ ರಿಟರ್ನ್ ಮಾಡ್ತಾ ಇದ್ದೀವಿ. ದ್ವಿಚಕ್ರ ವಾಹನಗಳು ಆರೋಪಿತರನ್ನು ಪತ್ತೆ ಹಚ್ಚಿ ಪ್ರಾಪರ್ಟಿ ರಿಕವರಿ ಮಾಡಿದ್ದೀವಿ. ಅದರಲ್ಲಿ 29 ಪ್ರಕರಣಗಳಲ್ಲಿ ಈಗಾಗಲೇ ನಾವು ಮಾಡಿದ್ದೀವಿ. ಈ ದಿನ 40 ಪ್ರಕರಣಗಳಲ್ಲಿ ಮಾತ್ರ ರಿಟರ್ನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಡೇಟಾ ನೋಡಿದ್ರೆ 1 lakh ಬಟ್ ಅದನ್ನು ಕೋರ್ಟ್ಗೆ ಹಾಕಿದ್ವಿ, ಅದು ರಿಟರ್ನ್ ಮಾಡಬೇಕು. ಅದು ನಾವು ಇದು ಮಾಡಿಲ್ಲ ಟೋಟಲ್ ಅಮೌಂಟ್ ಎಷ್ಟು ಅಂತ. ಬಟ್ ನಗದು ಹಣ ಮಾತ್ರ 3,25,000 ರಿಟರ್ನ್ ಮಾಡಿದ್ವಿ 69 ಕೇಸಸ್. ಯಾವುದು ಪ್ರೆಸೆಂಟ್ 69 ಕೇಸಸ್ಸಲ್ಲಿ 29 ಕೇಸಸ್ಸಲ್ಲಿ ಈಗಾಗಲೇ ಕೊಟ್ಟಿದ್ವಿ. 40 ಕೇಸ್ ಈಗ ಕೊಡ್ತಾ ಇದ್ವಿ. 40 ಕೇಸ್ 1,23,441 ಕ್ಯಾಶ್. ಅದು ಇದು ಯಾಕೆ ಇಲ್ಲಿ ಕೊಟ್ಟಿದ್ರು ಅವರು? ಅವ್ರು ರಿಟರ್ನ್ ಏನು ಕೊಡ್ತಾ ಇಲ್ಲ ಅಲ್ವಾ? ಅವರು ಈಗ ನಾನು ಇದು ವಾರಸುದಾರಿಗೆ ಕೊಡ್ತಾ ಇರೋದು. ಕೆಲವೊಂದು ಠಾಣೆಗಳು ಅವ್ರು ಏನು ಮಾಡಿದ್ರು, ಅವ್ರು ರಿಕವರಿ ಮಾಡಿರೋ ದುಡ್ಡನ್ನು ಡಿಸ್ಪ್ಲೇ ಮಾಡ್ತಿದ್ದಾರೆ. ಬಟ್ ಅದು ಇನ್ನೂ ವಾರಸುದಾರ ಕೊಡ್ತಾ ಇಲ್ಲ. ಯಾಕಂದರೆ ಕೋರ್ಟಿಂದ ರಿಲೀಸ್ ಮಾಡೋದು ಪೆಂಡಿಂಗ್ ಇದೆ. ಅದು ಯಾಕೆ ತಂದಿದ್ದಾರೆ ಅವರು? ಅದು 16 lakhs. ಬಟ್ ಅದು ವಾರಸುದಾರ ಕೊಡ್ತಾ ಇಲ್ಲ ಅಲ್ವಾ?
ಅದು ಪ್ರಾಪರ್ಟಿ ಅವರು ಒಂದು ಚೀಟಿಂಗ್ ಕೇಸಲ್ಲಿ 16 ಲಕ್ಷ ರಿಕವರಿ ಮಾಡಿದರು, ಅದು ಅವರು ಡಿಸ್ಪ್ಲೇ ಮಾಡಿದರು. ಬಟ್ ವಾರಸ್ದಾರಕ್ಕೆ ಕೊಡ್ತಾ ಇಲ್ಲ ಅವರು. ಅದೇ ಅದಕ್ಕೆ ನಾನು ಅದು ಡಿಸ್ಪ್ಲೇ ಮಾಡಬಾರ್ದು ಅವ್ರು ತಂದಿದ್ದಾರೆ. ಬಟ್ ಇದು ಏನು ಕೊಡ್ತಾ ಇದನ್ನ ಪ್ರೆಸ್ ನೋಟ್ ಇದನ್ನೇ ಫೈನಲ್. ಇನ್ನೂ ಅರೌಂಡ್ 20 ಕೇಸಸ್ಸಲ್ಲಿ ನಾವು ಮತ್ತೆ ಕೋರ್ಟಿಂದ ರಿಲೀಸ್ ಮಾಡ್ಕೊಂಡು ವಾರಸ್ದಾರಕ್ಕೆ ಕೊಡಬೇಕಾಗುತ್ತೆ. ಈಗ ನಾನು ಇದು ನಿಮ್ದು ಆಯ್ತಾ ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ? ಓಕೆ.